ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆನ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ವಾರ ಬಂದು ಗುರುವಾರ, ಸಮಯ 8 ಆಯಿತು. ಹಾಗೆ ಇವಾಗ ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರುದ್ರಾಭಿಷೇಕ ಎಲ್ಲ ಮಾಡಿಸಿಕೊಂಡು ಆನಂತರ ನಿಮ್ಮನ್ನು ನಾನು ಅಳಿಕೆಗೆ ಕರ್ಕೊಂಡು ಹೋಗ್ತಿದ್ದೇನೆ. ಯಾಕೆಂದರೆ ಸವ್ಯಸಾಚಿ ಕಟ್ಟಿಸ್ತಿರುವ ಮನೆಯನ್ನು ನೀವು ನೋಡಲಿಲ್ಲಲ್ಲ, ನಿಮಗೆ ತೋರಿಸ್ತೇನೆ. ಹಾಗೆ ಇವತ್ತು ಮನೆಗೆ ದಾರಂದ ಮುಹೂರ್ತ ಇಡುತ್ತು. ಹಾಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಮುಹೂರ್ತ ಬಂದು 8:15. ಟೈಮ್ ಕೂಡ ಆಯಿತು. ಹಾಗೆ ಹೋಗೋಗಲ್ಲ ವಿಡಿಯೋ ಮಾಡೋದಿಲ್ಲ, ಟೈಮ್ ಜಾಸ್ತಿ ಆಯಿತು. ಹಾಗೆ ದೇವಸ್ಥಾನದಲ್ಲೆಲ್ಲ ಮಾಡೋದಿಲ್ಲ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ, ಬನ್ನಿ ಬೇಗ ಹೋಗುವ. ಇದು ನೋಡಿ, ಹೀಗೆ ಮುಂದೆ ಹೋದರೆ ಅಳಿಕೆ ಸತ್ಯಸಾಯಿ ವಿಹಾರಕ್ಕೆ ಹೋಗುವಂಥದ್ದು. ಅಳಿಕೆವರದ್ದು ಸತ್ಯಸಾಯಿ ಹಾಸ್ಪಿಟಲ್ ಎಲ್ಲ ಉಂಟು. ಇಲ್ಲಿ ಹೋಗು, ಕೆಳಗಿಳಿದ್ರೆ ನಮ್ಮದು ಮನೆ. ಇದು ಹೀಗೆ ಮುಂದೆ ಹೋದರೆ ಉಂಟಲ್ಲ, ವಿಟ್ಲಕ್ಕೆ ಹೋಗ್ತದೆ. ಇಲ್ಲಿ ನಾನೀಗ ಅಮ್ಮ ಮನೆಗೆ ಹೋಗಿ ಬರುವಾಗ ನಾನು ವಿಡಿಯೋ ಮಾಡಿದ್ದು. ಇದು ಸತ್ಯಸಾಯಿ ಅವರದ್ದು PU ಕಾಲೇಜು, ಮಹಿಳಾ ಕಾಲೇಜು. ಈಗ ರೀಸೆಂಟಾಗಿ ಓಪನ್ ಆಗಿದ್ದು, 1 ವರ್ಷ ಆಯಿತು. ನೋಡಿ, ಚೆನ್ನಾಗಿದೆ ಕಾಲೇಜು. ನಮ್ಮ ಮನೆ ಪಕ್ಕವೇ, ಹತ್ತಿರವೇ ಆಗ್ತದೆ. ಹಾಗೆ ಹೀಗೆ ಮುಂದೆ ಹೋದರೆ ನೋಡಿ, ಈ ದ್ವಾರದ ಒಳಗೆ ಈ ಕಡೆ ಬಂದರೆ ಅಳಿಕೆ ಸತ್ಯಸಾಯಿ ವಿಹಾರಕ್ಕೆ. ಹಾಗಿದ್ದು ಸುಬ್ರಹ್ಮಣ್ಯ ಮಂಜೇಶ್ವರ ಹೈವೇ ಈ ರೋಡು. ಇದು ಇಲ್ಲಿ ಹೀಗೆ ಮುಂದೆ ಹೋದರೆ ಇಲ್ಲೀಗ ಪಡಿಬಾಗಿಲು ಜಂಕ್ಷನ್, ಹೀಗೆ ಆಟೋ ರಿಕ್ಷಾ ಹೋಯ್ತಲ್ಲ, ಅದರಲ್ಲಿ ಮುಂದೆ ಹೋದರೆ ಕಾಸರಗೋಡಿಗೆ ಹೋಗಬೇಕು. ಹೀಗೆ ಬಂದರೆ ಇಲ್ಲೀಗ ವಿಟ್ಲಕ್ಕೆ ಇದು ಬಂದು ಸೇರ್ತದೆ. ಬರುವಾಗ ನಾನು ವಿಡಿಯೋ ಮಾಡಿಕೊಂಡು ಬಂದದ್ದು. ಹಾಗೆ ಇದು ನೋಡಿ, ಸವ್ಯಸಾಚಿ ಕಟ್ಟಿಸ್ತಿರುವಂಥ ಮನೆ. ಹಾಗೆ ದಾರಂದದ ಮುಹೂರ್ತ. ಹಾಗೆ ಇಲ್ಲಿ ನೋಡಿ, ಮೇಸ್ತ್ರಿ ಅಣ್ಣನವರೆಲ್ಲ ದಾರಂದದ್ದು ಅಳತೆ ಎಲ್ಲ ತೆಗಿತಾರೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಮಾಡುವಾಗ ಇಲ್ಲಿ ಗಣಪತಿಗಿಡೋದು ಒಂದು ನಮ್ಮ ಸಂಪ್ರದಾಯ ಅಲ್ಲ. ಹಾಗೆ ಇಲ್ಲಿ ನಮ್ಮ ಪಾಂಡುರಂಗ ಆಚಾರ್ಯರು ಗಣಪತಿಗೆ ಇಡ್ತಾ ಇದ್ದಾರೆ. ಅವರು ನಮ್ಮ ಮರದ ಕೆಲಸದ ಆಚಾರ್ಯರು. ಹಾಗೆ ಗಣಪತಿಗೆ ಇಟ್ಟ ನಂತರ ದಾರಂದ ಇಡೋದು ಕ್ರಮ ಅಲ್ವಾ. ಕಡಿಬಾಗಿ ಜಾಗ ತಗೊಂಡು ಒಂದು ಸಣ್ಣ ಜಾಗ ತಗೊಂಡು ಅದರಲ್ಲಿ ಮನೆ ಕಟ್ಟುವ ಒಂದು ಅಭಿಪ್ರಾಯದಲ್ಲಿ ಇಲ್ಲಿ ಹುಟ್ಟಿದ್ದು ಕಾರಂದ ಇಟ್ಕೊಳ್ಳೋದು. ಆದಷ್ಟು ಚಂದದಲ್ಲಿ ಈಗ ಆಗಿದೆ. ನೀರು ತೆಗೆದಿದೆ, ನೀರು ಸಿಕ್ಕಿದೆ, ಎಲ್ಲ ಒಳ್ಳೆಯದಾಗಿದೆ. ಹಾಗೆ ಇವತ್ತು ದಾರಂದ ಇಡುವ ಮುಹೂರ್ತ ಮಾಡಿದೆ. ಮಧುರು ಮಹಾಗಣಪತಿ, ಉಳ್ಳಾಳ್ತಿ, ಪಂಚಲಿಂಗೇಶ್ವರ. ನಮಗೆ ಆದಷ್ಟು ಬೇಗ ಶೀಘ್ರದಲ್ಲಿ ಮನೆಯನ್ನು ಚಂದದಲ್ಲಿ ಕೆಲಸ ಆಗುವುದು. ನಮಗೆ ನೀವು ನಮ್ಮ ಉಲ್ಲಾಸಕ್ಕೆ ತುರು ಅಭಿವೃದ್ಧಿ ಮಾಡಿ ಕೂಡುವಾಗಿ ಮಾಡುವ ಕೇಳಿಕೊಳ್ಳಿ. ದಾರಂದ ಇಡ್ಲಿಕ್ಕೆ ಮೊದಲು ಹೊಸ್ತಿಲೆಗೆ ಪಂಚಲೋಹ, ಚಿನ್ನ ಆ ಥರದ್ದೆಲ್ಲ ಹಾಕುವುದು ಒಂದು ಕ್ರಮ ಅಲ್ಲ. ಹಾಗೆ ಇಲ್ಲಿ ನಾವು ಅದನ್ನು ಹಾಕ್ತಾ ಇದ್ದೇವೆ. ಹಾಗೆ ನನ್ನನ್ನು ಕೂಡ ದಾರಂದ ಹಿಡ್ಕೊಳ್ಳಿ ಅಂತ ಹೇಳಿದರು ಪಾಂಡುರಂಗಣ್ಣನವರು. ಹಾಗೆ ನಾನು ಮತ್ತು ಇವರೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಅದನ್ನು ಹಿಡಿದು ಇಟ್ಟೆವು. ಹಾಗೆ ನಮ್ಮ ಮೇಸ್ತ್ರಿ ಅಣ್ಣ ಈಗ ನನಗೆ ವಿಡಿಯೋ ಮಾಡ್ತಾ ಇದ್ದಾರೆ, ಕ್ಯಾಮರಾವನ್ನು ಹಿಡ್ಕೊಂಡ್ರು. ಅದಕ್ಕೆ ಸವ್ಯಸಾಚಿ ಹೇಳಿದ, ವಿಡಿಯೋ ಮಾಡಿ ಅಮ್ಮ, ನೀವು ಹೋಗೋದಿದ್ರೆ ವಿಡಿಯೋ ಮಾಡಿ ಅಂತ ಹೇಳಿದ, ಕಳಿಸಿ ಅಂತ. ಹಾಗೆ ನಾನು ಇದು ಯೂಟ್ಯೂಬಿಗೆ ಹಾಕ್ತೇನೆ ಅಂತ ಅವನಿಗೆ ಗೊತ್ತಿಲ್ಲ. ಅದೇನೋ ಒಂದು ಖುಷಿ ಅವರದ್ದು, ನಮ್ಮದು, ನಾವು ಮಾಡೋದು ಅಂತ ಹೇಳೋದು ಅದೇನೋ ಒಂದು ಖುಷಿ ಅಲ್ಲ. ಹಾಗೆ ಅವನಿಗೆ ದಿನದ್ದು ಕೆಲಸ ಏನೆಲ್ಲ ಆಯಿತು ಅಂತ ಅಪ್ಡೇಟ್ ಹೇಳ್ತಾನೇ ಬೇಕು. ಹಾಗೆ ಅದನ್ನು ವಿಡಿಯೋ ಮಾಡಿ, ಫೋಟೋ ತೆಗೀರಿ, ಹಾಗೆ ಮಾಡಿಯಪ್ಪ, ಹೀಗೆ ಮಾಡಿಯಪ್ಪ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಬನ್ನಿ ಒಂದು ರೌಂಡ್ ಮನೆ ನೋಡಿಕೊಂಡು ಬರುವ. ಈಗ ನೋಡಿ, ಇದು ಫಸ್ಟ್ ಫ್ಲೋರು ಮೇಲೆ. ಹಾಗೆ ಕೆಲಸ ಆಗಲಿಲ್ಲ, ಕೆಳಗೆದು ಸೀಲಿಂಗೆಲ್ಲ ಪ್ಲಾಸ್ಟ್ರಿಂಗ್ ಆಯಿತು. ಹಾಗೆ ನೋಡಿ, ಇದು ನಮ್ಮದು ಬೋರ್ ಉಂಟು, ಹಾಗೆ ಬಾವಿ ಕೂಡ ಉಂಟು. ಹಾಗೆ ಮನೆಯನ್ನು ಸ್ವಲ್ಪ ತೋರಿಸ್ತಿದ್ದೇನೆ. ಇದು ಕೆಳಗಡೆ ಒಂದು ಬೆಡ್ರೂಮು. ಇದು ನೋಡಿ ಹಾಲು. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಬೆಡ್ರೂಮ್. ಹಾಗೆ ಇಲ್ಲಿ ಹಾಗೆ ಇದಕ್ಕೆ ಅಟ್ಯಾಚ್ ಆಗಿ ಒಂದು ವಾಶ್ರೂಮ್ ಇದೆ. ಈ ಬೆಡ್ರೂಮಿಗೆ ಅಟ್ಯಾಚ್ ಆಗಿ ವಾಶ್ರೂಮು. ಹಾಗೆ ಇದು ಕಿಚನ್. ಹಾಗೆ ಇದು ಇಲ್ಲಿ ಹೊರಗೆ ಹೋಗಲಿಕ್ಕೆ ಡೋರ್ ಇಟ್ಟದ್ದು. ಕಿಚನ್ ಈ ರೀತಿ ಇದೆ. ಬನ್ನಿ ಹಾಗಾದರೆ ಮೇಲ್ಗಡೆ ಹೋಗೋಣ, ಯಾವ ರೀತಿ ಉಂಟು ಅಂತ ನೋಡ. ನೀವು ನಿಮಗೆ ಕಮೆಂಟ್ ಮಾಡಬೇಡಿ, ಇದು ಸವ್ಯಸಾಚಿನ ಅಲ್ಲೇ ಇರ್ತಾನೆ ಏನು ಅಂತ ಅಲ್ಲ. ನಾವಿದು ರೆಂಟಿಗೆ ಕಟ್ಟಿಸ್ತಿರುವಂಥ ಒಂದು ಮನೆ, ಸೈಟ್ ಹಾಗೆ ಇತ್ತು ಖಾಲಿ.
ಇದಕ್ಕೆ ಹೇಳಿದ ಅಪ್ಪ ನಾವಲ್ಲಿ ಮನೆ ಕಟ್ಟುವನಪ್ಪ ಅಂತ ಹೇಳಿದ ಬಾಡಿಗೆಗೆ. ಹಾಗಿದ್ದು ಬಾಡಿಗೆಗೆ ಕಟ್ಟಿರುವಂಥ ಮನೆ 2 ಬೆಡ್ರೂಮ್ ಇದ್ದು 2 ಮನೆ ಉಂಟು. ಬೇಕಾದವರು ಬುಕ್ ಮಾಡಿ ಈಗಲೇ. ಹಾಗೆ ಇದು ನೋಡಿ, ಇಲ್ಲಿ ಕೂಡ ಹಾಗೆ ಮೇಲೆ ಕೂಡ 2 ಬೆಡ್ರೂಮು 2 ವಾಶ್ರೂಮು ಇದೆ. ಹಾಗೆ ಕಿಚನ್ನು ಮತ್ತು ಹಾಲ್ ಉಂಟು. ಹಾಲ್ ದೊಡ್ಡದಾಗಿದೆ. ಹಾಗೆ ಬೇಕಾದವರು ಬುಕ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಕೆಳಗೆ ಹೋಗುವ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ನೋಡ್ತಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.